ಬರೀ ಇಂಥದೆಯಾ? ನನ್ನ ಜೊತೆ ಮಾತಾಡಕ್ಕೆ ಭಯ ಆಗ್ತಿದ್ಯಾ? ಮಾಡೋದು ಹೊಟ್ಟೆ ಪಾಡಿಗೋಸ್ಕರ, ಅದರಿಂದ ಫಸ್ಟ್ ಪೇಟೋಬಾ ನಂತರ ವಿಟೋಬಾ. ಲಾಸ್ಟ್ ಅರ್ಧ ಗಂಟೆ ಶೂಟಿಂಗ್ ಹಿಂಗಿತ್ತು. ಪ್ಯಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಗ್ಯಲಕ್ಷ್ಮಿ ಲಾಸ್ಟ್ ಡೇ ಶೂಟಿಂಗ್ ನಡೀತಿದೆ. ಸೊ ಯಾವ ಥರ ಶೂಟಿಂಗ್ ಇರುತ್ತೆ, ಹೆಂಗೆ ಫನ್ ಮಾಡ್ತೀವಿ, ಹೆಂಗಿರುತ್ತೆ ಶೂಟಿಂಗ್ ಅಂತ ತೋರಿಸ್ತೀನಿ ಬನ್ನಿ. ಫಾಲೋ ಮೀ. ಅದು ಸಿಟ್ಟಿಗೆ ತಿಂಡಿ ಪತ್ತಿ ಒಂದಿದ್ರೆ ಇನ್ನೊಂದು ನನಗೆ ಮೊನ್ನೆ ಏನೋ ಹೇಳಿದ್ದೆ, ಅದಕ್ಕೋಸ್ಕರ ನಿಮ್ಗೆ ತಗೊಂಬಂದಿದ್ದು ನಾನು. ಇದನ್ನಲ್ಲ, ಏನು ಹೇಳಿದ್ದೆ ಅವಳು? ಬಾಯ್ತ ಮತ್ತು ಇನ್ನು ಎಷ್ಟು ದಿವಸ ಕೊಡ್ತೀರಮ್ಮ ಅಂತ. ಏನು ಹೇಳು? ಕ್ಯಾಬ್ ಲವ್ ಇತ್ತು ತಗೊಂಡ ಅದು ಕೊಡ್ಬಿಡು. ಅವರು ನನಗೆ ಚೆನ್ನಾಗಿದೆಯಾ? ರೀಲ್ಸ್ ಮಾಡ್ತಿದ್ದಾರೆ. ಆ ಹಿಂದೆ ಪ್ರತಿಭೆ ಯಾರು ಅಂತ ಇದೇ ಪ್ರತಿಭೆ. ರೀಲ್ಸ್ ಮಾಡ್ತಾ ಇದ್ದಾರೆ, ನೀವು ನಂಬ್ತೀರಾ? ಚಾನ್ಸೇ ಇಲ್ಲ. ಬಂದಿಲ್ಲ ಅಮ್ಮ. ಸ್ಟೋರಿ ಕೇಳ್ತಾವ್ರ, ಜಪಾನ್ ಸ್ಟೋರಿ. ಬೆಳಕ್ಕೆ ಯಾರೋ ಆಟಗಳು ಇಲ್ಲ ನಾಣಿ ಅಂತ ನಮ್ಮ ಇವ್ರು ಗೊತ್ತಲ್ಲ ನಿಮಗೆ, ಭಾರ್ಗವಿ ನಾರಾಯಣ ಅಂತ ಇದ್ರು, ಪ್ರಕಾಶ್ ಬೆಳವಾಡಿ ಅವ್ರ ಅಪ್ಪ ತಂದೆ ಬಣ್ಣ ಹಾಕಿದ್ರು. ಆಮೇಲೆ 42 ವರ್ಷ ಮುಗಿದು 43 ಮದುವೆ ಆಗಿ, ಆಮೇಲೆ ನನಗೆ 73 ತುಂಬ್ತಾ ಇದೆ. ಆಮೇಲೆ ರಾಜಕಾರಣಕ್ಕೆ ಬಂದು 40 ವರ್ಷ ಆಯಿತು. ಇಷ್ಟೆಲ್ಲ ಆದ್ರೂ ಫಸ್ಟ್ ಸರ್ ಬೆಳಗ್ಗೆನೆ ಬಂದ್ಬಿಡ್ತಾರೆ. ನೋಡಿ ಕಲ್ತ್ಕೊಳ್ಳಿ. 7:30 ಫಸ್ಟ್ ಶಾಟ್ ಬಂದ್ರೆ 8:30 ಬಂದಿದ್ದೀನಿ ಸರ್. 7:30 ಬಂದ್ರೆ ಇವರೇ ಇರಲ್ಲ, ಎಲ್ಲರೂ ಬರೋದೇ 8 ಗಂಟೆಗೆ. ಯಾರು ಹೇಳಿ? ನಾನು ಇವತ್ತು 7:30 ಶಾರ್ಟ್ ಇವತ್ತು ಒಂದು ನಾನು ಇವತ್ತು ಅಷ್ಟೆಲ್ಲ ಮಾಡೋಕ್ಕೆ ಕಾರಣ ನನ್ನ ಅರ್ಹತೆ ಅಲ್ಲ, ಅಂದರೆ ನಾನು ಹೇಳ್ತೀನಿ ಯೋಗ್ಯತೆ ಅನ್ನೋದಕ್ಕಿಂತ ನಡ್ಕೊಂಡಿರೋದು. ಪ್ರಪಂಚದಲ್ಲಿ ಮನುಷ್ಯ ದೊಡ್ಡವನಾಗಕ್ಕೆ ಅಥವಾ ಯಾವ ದೀರ್ಘಕಾಲ ಹೆಸರಿರೋಕ್ಕೆ ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು. ಹೋದ ಕಡೆ ಎಲ್ರಿಗೂ ಸಂತೋಷ ಆಗಬೇಕು, ಯಾರಿಗೂ ನೋವು ಮಾಡಬಾರ್ದು. ಆಮೇಲೆ ತಗ್ಗಿ ಮುಗ್ಗಿ ನಡಿಬೇಕು, ಮನುಷ್ಯ ಆಗಬೇಕು. ಮಕ್ಕಳಿಂದ ದೊಡ್ಡವ್ರನ್ನ ಕೂಡ ಒಂದೇ ಥರ ನೋಡಿದ್ರೆ ನಾವು ದೊಡ್ಡವರಾಗ್ತೀವಿ. ಮಿಕ್ಕಿದ ಆ್ಯಕ್ಟಿಂಗ್ ಪಾರ್ಟಿಂಗ್ ಇಷ್ಟಿಷ್ಟು ಮಾಡ್ಕೊಂಡು ಹೋದ್ರೆ ಆಯಿತು, ನಾಟಕ ಗಿಟ್ಕ. ಅದು ನಮ್ಮ ರಾಜಕಾರಣದಲ್ಲಿ ಇದ್ರೂ ಅಷ್ಟೇ, ಇಲ್ಲಿದ್ದರೂ ಅಷ್ಟೇ, ಮಕ್ಕಳಿಗೆ ಹೋದ್ರೆ ಎಲ್ಲರೂ ಅದು ನನ್ನನ್ನು ಕಾಪಾಡಿ ಟ್ರೀಟ್ ಮಾಡ್ತೀವಿ. ನಡ್ಕೊಳ್ಳೋದು ಅಂದರೆ ದುರಹಂಕಾರ, ಅಸಡ್ಡೆ, ಬೇಸರ, ಜಿಗುಪ್ಸೆ, ಅವ್ರು ಇಷ್ಟ ಬಂದಂಗೆ ಮಾತಾಡೋದು, ಕೆಲವು ಕೈ ಮಾತಾಡ್ಸೋದು, ಕೆಲವು ಕೈ ಮಾತಾಡೋದು. ಅಟ್ಮಾಸ್ಫಿಯರು ಬಂದಾಗ ನಗ್ತಾರೆ ಟೋಟಲ್. ಯಾವ ಜಾಗಕ್ಕೆ ಕುಡ್ಕುರ ಜಾಗಕ್ಕೆ ಹೋದರೆ ಕುಡ್ಕುರದೇ ಅಟ್ಮಾಸ್ಫಿಯರ್. ಸಿ ಎಮ್ ಹತ್ರ ಹೋದ್ರೆ ಸಿ ಎಮ್. ಅವಾಗ ಹಿಂಗಂತ ಯಾಕೆ ಅನ್ಬೇಕು? ನೀವು ಅಂದ್ರೆ ಒಳ್ಳೇದು. ಈಗ ತಕ್ಷಣ ಬರುತ್ತೆ ಹಿಂಗೆ ಇದನ್ನೆಲ್ಲ ಮಿಸ್ ಮಾಡ್ಕೋತೀವಿ ನೀವು ಯಾವಾಗ್ಲೂ. ನಿಮಗೆ ನನ್ನ ಜೊತೆ ಮಾತಾಡಕ್ಕೆ ಭಯ ಆಗ್ತಿದ್ಯಾ? ಖಂಡಿತ ಇಲ್ಲ, ಆರಾಮಾಗಿ
ತಿಂಡಿ ತಿಂದ್ರ ತೂಕವಾರಿಗೆ ನಮಸ್ಕಾರ. ತಿಂಡಿ ತಿಂದ್ರ ಇಲ್ಲಮ್ಮ, ತಿಂಡಿ ಕೆಲಸ ಮುಖ್ಯ ಅಂತ ನಾನು 51 ವರ್ಷದಿಂದ ಯಾರು ಹೌದಂತ ನಂಬಬೇಕು. ಅವ್ರು ತಿನ್ಕೊಂಡೆ ಒಂದ್ ಕೈಯಲ್ಲಿ ತಿನ್ಕೊಂಡೆ. ಅವರಿಗೆ ಇದು ಖಾಲಿ ಆಗಕ್ಕೆ ಇಲ್ಲ. ಎಲ್ಲಿಂದ ಕಣಜ ಇದ್ದಂಗೆ ವಾಡೆ ಹೋಗ್ತಿದ್ದ ಗೊತ್ತಾ? ನೋಡಿ ಮೊದಲು ವಾಡೆ ಹೋದ್ರೆ ಕೆಲಸ ಮಾಡೋದು ಹೊಟ್ಟೆ ಅಡಿಗೆ ಪಾಡಿಗೋಸ್ಕರ. ಮನೆಯಲ್ಲಿ ಗೋಡೆಗೆ ಒಂದು ವಾಡೆ ಮಾಡಿ, ಈ ಕಡೆ ಅಡಿಗೆ ಮನೆ ಒಳಗಡೆಗೂ ಅದು ಬಟ್ಟೆ ತುಂಬಿದ್ರು ಹಾಕಿ ಅದ್ರೊಳಗಡೆ ಅಕ್ಕಿ ಹಾಕಿ ಭತ್ತ ಎಲ್ಲ ಹಾಕಿದ್ರು. ಬಿಲ್ಟ್ ತೆಗೆದ್ರೆ ಅದರಿಂದ ಬರೋದು. ಕೆಲಸ ಮಾಡೋದು ಹೊಟ್ಟೆ ಪಾಡಿಗೋಸ್ಕರ. ಅದರಿಂದ ಫಸ್ಟ್ ಪೇಟೋಬಾ ನಂತರ ವಿಟೋಬಾ. ಯಾಕೆ ಬೇಜಾರಾಗುತ್ತೆ ಅಂತಂದ್ರೆ, ಒಂದು ಪದೇ ಪದೇ ಒಂದೇ ಟೀಮ್ ಅವರು ಮತ್ತೆ ಮತ್ತೆ ಕೆಲಸ ಮಾಡಕ್ ಆಗಲ್ಲ. ಇಂಡಸ್ಟ್ರಿ ಸಿನಿಮಾ ಮಾಡ್ಬಿಡ್ಬೋದು, ಸೀರಿಯಲ್ ಮಾಡಕ್ ಸಾಧ್ಯನೇ ಇಲ್ಲ. ನಾನು ಹೇಳೋದು ಇಷ್ಟು ವರ್ಷದಲ್ಲಿ ಆ ಒಂದ್ 2 ಆರ್ಟಿಸ್ಟ್ ಒಟ್ಟಿಗೆ ಸಿಗೋದು. ಈಗ ನಾನು ಚಂದ್ರ ಸರ್ ಒಂದೇ ಕಡೆ ಸಿಕ್ಬಿಟ್ಟು ಇವಾಗ ಮಾಡ್ತೀವಿ, ನಮ್ಗೆ ಗೊತ್ತೇ ಇಲ್ಲ ಅದು ಮಾಡ್ತೀವಿ ಅಂತ. ಅದು ಮತ್ತೆ ಮತ್ತೆ ಆಗೋದು ಕಷ್ಟ. ಬಟ್ ಸಿನಿಮಾ ನಾವು ಅದನ್ನ ನಾವು ಟೀಮ್ ಅಂತೇಳಿ ಮಾಡಿರ್ತಾರೆ. ಇವ್ರು ಈ ಪದ ಬೇಕು ಅಂತ ಇರುತ್ತೆ. ಇಲ್ಲ ಆ ತರ ಅಲ್ವಲ್ಲ. ಅದನ್ನ ಅದೇನು ಒಂಥರ ಬ್ರಹ್ಮಲಿಖಿತ. ಟೆಕ್ನಿಷಿಯನ್ಸ್ ಸಿಗ್ತೀವಿ, ಆರ್ಟಿಸ್ಟ್ ಸಿಗೋದು ಕಷ್ಟ. ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಸಿಗ್ತಿರ್ತೀವಿ. ಭಾಗ್ಯಲಕ್ಷ್ಮಿ ಲಾಸ್ಟ್ ಡೇ ಹೇಳಿ ಮಲ್ಲಿ, ಹೌ ಆರ್ ಯು ಫೀಲಿಂಗ್? ನಿಮ್ಗೆ ಕೇಳ್ತಿದ್ದೀನಿ. ನನ್ನ ಸ್ಕಿನ್ನು ಟ್ರಯಲ್ ಆ್ಯಂಡ್ ಎರರ್ ಮಾಡ್ಕೊಂಡು ಬಂದು ಮುಂಚೆಗಿಂತ ಇವಾಗ ತುಂಬ ಡೆಡಿಕೇಶನ್ ಆಗಿ ನೋಡಿ, ಕೊರಿಯನ್ ಸ್ಕಿನ್ ಆಗಿದೆ ಚೆನ್ನಾಗಿ. ಕೊನೆಗೂ ನೀಟಾಗಿ ಸಖತ್ತಾಗಿ ಮಾಡ್ಕೊಂಡಿದ್ರೆ ಫ್ಯೂಚರ್ ಚೆನ್ನಾಗಿರಲಿ. ಥ್ಯಾಂಕ್ ಯು. ಒಳ್ಳೆ ಸೀರಿಯಲ್ ಮಾಡಿ, ಒಳ್ಳೆ ಸಿನಿಮಾ ಮಾಡಿ, ಸಿಗೋಣ ನೆಕ್ಸ್ಟ್. ಥ್ಯಾಂಕ್ ಯು ಮಲ್ಲಿ. ನಿಜ ಕೊರಿಯನ್ ಸ್ಕಿನ್ ಹೌದಾ? ಹೌದು. ಗುಂಡು ಅಳೋ, ಗುಂಡು ಅಳಲ್ಲ, ಗುಂಡು ಕ್ರೈ, ಮುಗಿತದೆ ಡ್ರಾಪ್ಸ್ ಆಫ್ ಬ್ಲಡ್ ಅಟ್ ಲೀಸ್ಟ್. ಮುಗಿತದೆ ಫಸ್ಟ್ ಖುಷಿ ಪಟ್ಟರೆ ಗುಂಡು. ಸ್ಕೂಲ್ಗೆ ಹೋಗ್ಬೋದಲ್ಲ. ನನಗೆ ಬೋರ್ ಆಗಿಬಿಟ್ಟಿದೆ. ಗುಂಡು ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ ಸೆಟ್ಟಲ್ಲಿ ಅಲ್ವಾ? ಗುಂಡಿಗೆ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ ಭಾಗ್ಯಲಕ್ಷ್ಮಿ ಅಂತ ಕಾಲ್. ಇವತ್ತು ನಮ್ಮ ಭಾಗ್ಯಲಕ್ಷ್ಮಿ ಕೊನೆ ದಿನ, ಅದು ಮಳೆ ಭರ್ಜರಿಯಾಗಿ ಬರ್ತಿದೆ ನೋಡಿ, ಸಕ್ಕತ್ತಾಗಿದೆ. ವಿಡಿಯೋ ಮಾಡ್ತಿದ್ದೀರಾ, ಫೋಟೋ ತೆಗಿತೀರಾ? ಹಾಗೆ ಫೋಟೋ ತೆಗಿಯೋ. ಹಾಂ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಅದು ನಾವಲ್ಲ, ಅದು ಎಲ್ಲಿ ಗೌಡಲ್ಲಿ. ಥ್ಯಾಂಕ್ ಯು ಸೋ ಮಚ್. ಯಾರನ್ನೇ ಮದುವೆ ಮಾಡ್ಕೊಂಡು ಚೆನ್ನಾಗಿದೆ. ನಾನು ನಿಮ್ಮಿಂದ ದೂರ ಇದ್ದೆ, ಆದ್ರೆ ಇವಾಗ ನೀವೇ ನನ್ನಿಂದ ದೂರ ಇದ್ದೀರಾ. ಇಲ್ಲ ಮಗಳೇ, ಇಲ್ಲ ಬರ್ತೀರಿ ಇಷ್ಟು ದಿನ ದೂರ. ಡೈರೆಕ್ಟಾಗಿ ಕರೀತಾರೆ ಲೈವಲ್ಲಿ ಅಂತೂ ಇದ್ದು ಬಂದೇ ಬಿಡ್ರ. ನಾನು ಕಮೆಂಟ್ ಹಾಕಿದ್ದು ನೋಡಿದ್ರ? ನಮ್ಗೆಲ್ಲ ಹೆಂಗ್ ನೋಡ್ತೀರಿ ನೀವು? ಕರಿಯೋ ಹಾಕಿದ್ರೆ ಕಮೆಂಟ್. ಭಾಗ್ಯಲಕ್ಷ್ಮಿಯ ಸಂಚಿಕೆಯ ಶೂಟ್. ಲಾಸ್ಟ್ ಅರ್ಧ ಗಂಟೆ ಶೂಟಿಂಗ್ ಹಿಂಗಿತ್ತು. ಪ್ಯಾನ್ ನೋಡಿ, ಕುಮಾರ್ ಇದ್ದಾರೆ, ಮೀನಾಕ್ಷಿ ಅವರು ಇದ್ದಾರೆ, ಧರ್ಮರಾಜ್ ಅವರು ಇದ್ದಾರೆ. ವಿಷಯ ಆಯ್ತು ಎಲ್ಲರಿಗೂ? ವಿಷಯ ಆಯ್ತು, ಬನ್ನಿ. ವಿಷಯ ಆಯ್ತು, ಖುಷಿ ಆಯ್ತು ನೀನು ಸರ್. ಒಂದೇ ಮಾಡೋಣ. ಖುಷಿ ಆಯ್ತು ಸರ್. ನನ್ನ ಪಕ್ಕ ದೂರ ಇದ್ರೆ ಅಂತ ಹೇಳಿದಾರೆ ಸರ್. ಈಗ ಆ್ಯಕ್ಷನ್ ಅವಳ ಹತ್ರ ಹೋಗಿ ಅವಳು ಕೆನ್ನೆ ಸವ್ರು ತಪ್ಪಿಕೊಂಡ್ರಲ್ಲ, ಅದು ಆ್ಯಕ್ಷನ್.
ಅಲ್ವಾ ಆದಿತ್ಯನ ಟೂ ಮಾಡಿ. ನೋಡ್ತೀನಿ ಅಮ್ಮನ ಕೈ ನೋಡು. ಕಟ್ಟೋಕೆ ಅಮ್ಮ ಸಾರಿ ಅಮ್ಮ ಈ ಬಂಗಾರ ಬಿಟ್ಬಿಟ್ಟು ಯಾವತ್ತು ಹೋಗಲ್ಲ ಅಂತ ಹೇಳಿದ್ಯಾ. ಹೋಗಲ್ಲ ಅಂತ ಕೇಳ್ಕೊಂಡಿದ್ರೆ ಈಗ ತನ್ವಿ ಮತ್ತೆ ಗುಂಡು ಮೈಕು ಅಲ್ಲ ಗುಂಡ ಇಲ್ಲ ಬಂದು ನೋಡಿ ಅಷ್ಟು ಗಾಡಿ ಬರ ಎಷ್ಟು ಯಾಕೆ ಮುಂದೆ ಬರ್ತಿದ್ದಾರೆ ಯಾಕೆ